ನಿಮ್ಗೆಲ್ಲರಿಗೂ ಕೂಡ ಆಗ್ಲೇ ಗೊತ್ತಾಗಿರ್ಬೋದು, ನೀಟ್ ರೀ ಎಕ್ಸಾಮ್ ಮಾಡಕ್ಕೆ NTA ಅವರು ಒಂದು ಡಿಸೈಡ್ ನ ಮಾಡಿದರೆ ರೀ ಎಕ್ಸಾಮ್ ನಡೆಯೋದು ನೀಟಿಗೆ ಕನ್ಫರ್ಮ್ ಆಗಿದೆ. ಇದರಿಂದ ನಿಮ್ಮ CET ಕೌನ್ಸಿಲಿಂಗ್ ಏನಾದ್ರು ಡಿಲೇ ಆಗುತ್ತಾ ಅಥವಾ ಬೇಗ ಮಾಡಿ ಮುಗಿಸ್ತಾರ? ಹಾಗಾದ್ರೆ ನೀಟ್ ವಿದ್ಯಾರ್ಥಿಗಳ ಕತೆ ಏನು, ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವರ್ಷ ನೀವೇನಾದ್ರು CET ಅಥವಾ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಮ CET ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ CET ರ್ಯಾಂಕಿಂಗ್ ನೀವೇನಾದ್ರೂ ನೋಡ್ಕೋಬೇಕು ಅಂದ್ರೆ ಇಲ್ಲಿ ಫ್ರೀ ಆಗಿ ಒಂದು ರ್ಯಾಂಕ್ ಪ್ರಿಡಕ್ಟ್ ಇರುತ್ತೆ. ಜಸ್ಟ್ ನಿಮ್ಮ CET ರ್ಯಾಂಕಿಂಗ್ ಹಾಕಿ ಹಾಗೆ PUC ಸ್ಕೋರ್ನ ಹಾಕಿ ಸಬ್ಮಿಟ್ ಅಂತ ಕೊಡಿ. ಅಪ್ರಾಕ್ಸ್ ಆಗಿ ನಿಮ್ಮ CET ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅನ್ನೋದನ್ನ ಪ್ರಿಡಕ್ಟ್ ಮಾಡಿ ತೋರಿಸಿದೆ. ಕಂಪ್ಲೀಟ್ಲಿ ಫ್ರೀ ಟೂಲ್ ಆಗಿರುತ್ತೆ, ಯಾವುದೇ ತರಹದ ಚಾರ್ಜಸ್ ಇರೋದಿಲ್ಲ. ಓಕೆನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ NTA ವೆಬ್ಸೈಟ್ ಅಲ್ಲಿ ಆಗ್ಲೇ ಒಂದು ನೋಟಿಫಿಕೇಶನ್ ಬಂದಿದೆ. ಏನಂದ್ರೆ ಮೇ 3ನೇ ತಾರೀಕು ಏನೊಂದು ಎಕ್ಸಾಮ್ ನಡೆದಿದ್ದಲ್ಲ, ಅದನ್ನ ನಾವು ಕ್ಯಾನ್ಸಲ್ ಮಾಡಿದೀವಿ, ನೀಟ್ ಎಕ್ಸಾಮ್ ನ ತಿರ್ಗಾ ನಡೆಸ್ತೀವಿ ಅಂತ. ಮತ್ತೆ ಅಪ್ಲಿಕೇಶನ್ ಫೀಸ್ ನ ನೀವು ಮತ್ತೆ ಕಟ್ಟೋ ಆಗಿಲ್ಲ, ಹಾಗೆ ಮತ್ತೆ ನೀವು ನೀಟ್ ಅಪ್ಲಿಕೇಶನ್ ನ ಹಾಕೋ ಆಗಿಲ್ಲ. ಓಕೆನಾ? ಎಲ್ಲ ಕೂಡ ಆಟೋಮೇಟೆಡ್ ಪ್ರೋಸೆಸ್ ಆಗಿರುತ್ತೆ. ನಿಮ್ಗೆ ಆಟೋಮೆಟಿಕ್ ಆಗಿ ಡೈರೆಕ್ಟ್ ಆಗಿ ಎಕ್ಸಾಮ್ಗೆ ಆಲ್ ಟಿಕೆಟ್ ಬರುತ್ತೆ. ಹಾಗಾದ್ರೆ ನೀವು ಕೇಳೋದೇನಂದ್ರೆ ಆಲ್ ಟಿಕೆಟ್ ಯಾವಾಗ ಬರುತ್ತೆ, ಎಕ್ಸಾಮ್ ಯಾವಾಗ ಇರ್ಬೋದು ಅಂತ ಕೇಳ್ತೀರಾ. ಆಲ್ ಟಿಕೆಟು ಮತ್ತೆ ಎಕ್ಸಾಮ್ ಎಲ್ಲ ಕೂಡ ನಿಮಗೆ ವಿತಿನ್ 30 days ಅಲ್ಲೇ ಎಲ್ಲ ಕೂಡ ನಡೆಸ್ಬೋದು. ಓಕೆ? ಏನಕ್ಕೆ ಅಂದ್ರೆ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಅಕಾಡೆಮಿಕ್ ಇಯರ್ನ ಅವ್ರು ಕಂಪ್ಲೀಟ್ ಸೈಕಲ್ನ ಮುಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಆದಷ್ಟು ಬೇಗ ನೀಟ್ ರೀ ಎಕ್ಸಾಮ್ನ ಮಾಡುವಂಥ ಚಾನ್ಸಸ್ ಇರುತ್ತೆ. ಅಫಿಷಿಯಲ್ ನೋಟಿಫಿಕೇಶನ್ ನಿಮಗೆ ಎಕ್ಸಾಮ್ ಯಾವಾಗಿರುತ್ತೆ, ಆಲ್ ಟಿಕೆಟ್ ಯಾವಾಗ ರಿಲೀಸ್ ಮಾಡ್ತಾರೆ, ಇದ್ರ ಬಗ್ಗೆ ನಿಮಗೆ ವಿತಿನ್ 2 to 3 days ಅಲ್ಲಿ ನೋಟಿಫಿಕೇಶನ್ ಬರ್ಬೋದು. ವೆಯ್ಟ್ ಮಾಡಿ. ಅದು ಬಂದಾಗ ಏನಾದರೂ ನಿಮ್ಗೆ ಅಪ್ಡೇಟ್ ಮಿಸ್ ಆಗಬಾರ್ದು ಅಂದರೆ ಟೆಲಿಗ್ರಾಮ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಕ್ವಿಕ್ ಆಗಿ ಅಪ್ಡೇಟ್ಸ್ಗಳು ಸಿಗುತ್ತೆ. ಓಕೆನಾ? ಇವಾಗ ನಾವು CET ವಿದ್ಯಾರ್ಥಿಗಳ ಬಗ್ಗೆ ಬರೋಣ. ಇಲ್ಲಿ ನೋಡಿ, ನೀವು CET ಎಕ್ಸಾಮ್ ಆಗಲೇ ಮುಗಿಸಾಗಿದೆ. ನಿಮ್ಗೆ ಇವಾಗ ಆಗಲೇ CETದು ರಿಸಲ್ಟ್ ಬರಬೇಕಾಗಿತ್ತು. ಏನಕ್ಕೆ ಬಂದಿಲ್ಲ ಅಂದರೆ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ KE ಅವರು. ಅದು ಬಂದಿದ ತಕ್ಷಣ ನಿಮಗೆ ವಿತಿನ್ 2 to 3 days ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ CET ರಿಸಲ್ಟ್ ಬರುತ್ತೆ. ಇವಾಗ CET ರಿಸಲ್ಟ್ ಬಂದಾದ್ಮೇಲೆ ಇವಾಗ ನೀಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆಯಲ್ಲ, ಅದರಿಂದ ನಿಮ್ಮ CET ಕೌನ್ಸಿಲಿಂಗು ಕೂಡ ಪೋಸ್ಟ್ಪೋನ್ ಆಗುತ್ತಾ, ಡಿಲೇ ಆಗುತ್ತಾ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಓಕೆನಾ? ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಇಲ್ಲಿ ನೋಡಿ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅವರು ಹಾಗೆ KE ಡೈರೆಕ್ಟರ್ ಅವರು ಇವಾಗ ಆಗಲೇ ಒಂದು ಡಿಸ್ಕಷನ್ ಕೂಡ ಮಾಡಿದ್ದಾರೆ. ಹಾಗೆ ಒಂದು ಪ್ರೆಸ್ ನೋಟಲ್ಲೂ ಕೂಡ ಹೇಳಿದರೆ KCET ಕೌನ್ಸಿಲಿಂಗ್ನ ಸಪ್ರೇಟ್ ಆಗಿ ನಡ್ಸೋಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ. ಮೋಸ್ಟ್ ಪ್ರಾಬಬ್ಲಿ ಅದನ್ನೇ ಇಂಪ್ಲಿಮೆಂಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನೀಟ್ ವಿದ್ಯಾರ್ಥಿಗಳಿಗೆ ಕೆಲವ್ರಿಗೆ ಸ್ವಲ್ಪ ಮೋಸ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇಂಜಿನಿಯರಿಂಗ್ ಸೀಟ್ಸು ಒಳ್ಳೆ ಕಾಲೇಜಲ್ಲಿ ಫಿಲಪ್ ಆಗಿಬಿಡುತ್ತೆ. ಅವ್ರಿಗೆ ಜಾಸ್ತಿ ರ್ಯಾಂಕಿಂಗ್ ಇದ್ರೂ ಕೂಡ ಮೆಡಿಕಲ್ ನೋಡ್ತಾ ಇರೋದ್ರಿಂದ ಅವ್ರಿಗೆ ಸೀಟ್ ಮಿಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಇಂಜಿನಿಯರಿಂಗಲ್ಲಿ. ಅದರಿಂದ KE ಅವರು ಇದ್ರ ಬಗ್ಗೆ ಇನ್ನೊಂದು ಸಲ ಯೋಚನೆ ಮಾಡಿ ನಿಮ್ಮ CET ರಿಸಲ್ಟ್ ಬಂದಾದ್ಮೇಲೆ ಅವರು ಡಿಸಿಷನ್ನ ತಿಳಿಸ್ಬೋದು. ನಿಮ್ಮ CET ಕೌನ್ಸಿಲಿಂಗ್ ಬೇಗ ನಡೆಯುತ್ತಾ ಅಥವಾ ನೀಟ್ ರಿಸಲ್ಟ್ ಬರೋವರೆಗೂ ಕೂಡ ವೆಯ್ಟ್ ಮಾಡಿ ಕಂಬೈನ್ಡ್ ಕೌನ್ಸಿಲಿಂಗೇನೆ ಮಾಡ್ತಾರೆ ಈ ವರ್ಷ ಅಥವಾ ಸಪ್ರೇಟ್ ಮಾಡ್ತಾರೆ ಅನ್ನೋದು ನಿಮ್ಮ KCET ರಿಸಲ್ಟ್ ಬಂದಾದ್ಮೇಲೆ ಗೊತ್ತಾಗುತ್ತೆ. ಈ ಒಂದು ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ನಿಮಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬರ್ಬೋದು. ಅದಕ್ಕೋಸ್ಕರ ತಾಳ್ಮೆಯಿಂದ ವೆಯ್ಟ್ ಮಾಡಿ ಸ್ವಲ್ಪ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಅಪ್ಡೇಟ್ಸ್ಗಳು ಗೊತ್ತಾಗಲಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಿಕ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಥ್ಯಾಂಕ್ ಯು.